ಎನಿ ಚಾನ್ಸ್ ನಮ್ಮಪ್ಪ ಹಾಸ್ಪಿಟಲ್ ಹತ್ರ ಬಂದಿದ್ದಾರಾ? ಡಾಕ್ಟರ್ ಹತ್ರ ಏನಾದರೂ ಮಾತಾಡ್ತಿದ್ದಾರಾ? ಇಲ್ಲ ಮೇಡಮ್, ಇಲ್ಲಿಗೆ ಯಾರೂ ಬಂದಿಲ್ಲ. ಬಂದಿದ್ರೆ ನನಗೆ ಗೊತ್ತಾಗಿರೋದು. ಹಾಸ್ಪಿಟಲ್ ಅಲ್ಲ ಅಂದರೆ ಇನ್ನೆಲ್ಲ ಹೋಗಿರ್ಬೋದು? ಅಂಥದ್ದು ಏನಾಗಿರ್ಬೋದು? ಯಾಕೆ ಮೇಡಮ್, ಸರ್ಗೆ ಯಾರಾದರೂ ಏನಾದರೂ ಅಂದ್ರಾ? ಏನಾದರೂ ಪ್ರಾಬ್ಲಮ್ಮಾ? ನಥಿಂಗ್. ಅದು ನಿನಗೆ ಬೇಡದೇ ಇರೋದು. ಸದ್ಯಕ್ಕೆ ನಿನ್ನ ಕೆಲಸ ಇಷ್ಟೆ. ಆ ರಿಪೋರ್ಟ್ ಬಗ್ಗೆ ಯಾರಾದರೂ ಕೇಳ್ಕೊಂಡು ಬಂದರೆ ಇಮಿಡಿಯೇಟಾಗಿ ನನಗೆ ಕಾಲ್ ಮಾಡಿ ತಿಳಿಸು. ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ಓಕೆ ಮೇಡಮ್, ಇನ್ಫಾರ್ಮ್ ಮಾಡ್ತೀನಿ. ಆ ರಿಪೋರ್ಟ್ ಯಾರಾದರೂ ತಗೊಂಡು ಹೋಗಿರೋದು ನಿಜಾನೇ ಆದರೆ ಆ ಪರ್ಸನ್ ಯಾರು ಅಂತ ನನಗೆ ಗೊತ್ತಾಗಬೇಕು. ಚಂಪಾ, ಆ ಸೋಫಾ ಕೆಳಗಡೆ ಎಲ್ಲ ನೀಟಾಗಿ ಗುಡಿಸ್ಕೊ, ಇಲ್ಲಾಂದ್ರೆ ಕಸ ಎಲ್ಲ ಅಲ್ಲೇ ಇದ್ಬಿಡುತ್ತೆ. ಇರು. ಶ್ವೇತಾ, ಒಂದು ನಿಮಿಷ ಹೆಲ್ಪ್ ಮಾಡಬಾರೆ. ನಾನಾ ಅಂದ್ರೆ ನಿಮ್ಮನೆ ಕೆಲಸ ಮಾಡಕ್ ನೀನೇ ಹಿಂಗಾಡಿದ್ರೆ ಹೆಂಗೆ? ನನ್ನ ಮನೆ ಅಂತೆ, ನನ್ನ ಮನೆ. ಡ್ಯಾಮೆಟ್, ಇದು ನನ್ನ ಮನೆನೂ ಅಲ್ಲ, ನಾನು ನಿಮ್ಮ ಮಗಳು ಅಲ್ಲ. ಅದು ನಿಮ್ಗೆ ಗೊತ್ತಾಗಿದ್ದ ದಿನ ನಾನು ಈ ಮನೆಯಲ್ಲಿ ಇರೋದು ಇಲ್ಲ. ಇದ್ರ ಮಧ್ಯ ನನ್ನ ಅಪ್ಪ ಅನ್ನಿಸ್ಕೊಂಡಿರೋ ಮನುಷ್ಯ ಅದು ಎಲ್ಲಿದ್ದಾನೋ, ವಾಪಸ್ ಬಂದಮೇಲೆ ನನಗದೇನು ಕಾದಿದ್ಯೋ. ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಸೈಡ್ಗಾರ ನಿಂತ್ಕೊ, ಅವಳು ಗುಡಿಸ್ಕೊಂಡು ಹೋಗ್ಲಿ. ಅಡ್ಡ ನಿಂತಿದ್ಯಾ, ಬಾ ಹಿಂದೆ. ಏನು ಹೆಣ್ಮಕ್ಳು ಏನೋ, ಕೆಲಸ ಹೇಳ್ಬಿಟ್ರೆ ಸಾಕು ಗರ ಬಡ್ದವ್ರಂಗೆ ನಿಂತ್ಬಿಡ್ತೀರ. ಅಪ್ಪ ಎಲ್ಲಿ ಹೋದ್ರು? ಏನೋ ನಕ್ಷತ್ರ ಪೇರೆಂಟ್ಸ್ ಬಗ್ಗೆ ವಿಷಯ ಗೊತ್ತಾಯ್ತು ಅಂದ್ರಲ್ಲ, ಏನದು? ನಕ್ಷತ್ರನ ಪೇರೆಂಟ್ಸ್ ಬಗ್ಗೆ ಅಲ್ಲ, ಅದ್ಯಾರೋ ಲೇಡಿ ಬಗ್ಗೆ ಗೊತ್ತಾಯ್ತಂತೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಯಾವ ಲೇಡಿ? ಅವ್ರಿಗೇನು ಹೆಸರಿಲ್ವಾ? ನಕ್ಷತ್ರನ ಬಗ್ಗೆ ಅವ್ರಿಗೇನು ಗೊತ್ತಂತೆ? ತುಳಸಿ ಅಂತೆ. ಅದೇ ಮೊನ್ನೆ ನಾವೆಲ್ಲ ರೆಸ್ಟೋರೆಂಟ್ಗೆ ಹೋಗಿದ್ವಲ್ಲ ಊಟ ಮಾಡೋದಕ್ಕೆ, ಅವತ್ತು ಅವ್ರು ಬಂದಿದ್ರಂತೆ. ಆದರೆ ನಾವು ಸಿಗ್ಲಿಲ್ವಲ್ಲ. ನಿಮ್ಮ ಅಪ್ಪನೇ ಹೇಗೋ ಅವ್ರ ಅಡ್ರೆಸ್ ಕಲೆಕ್ಟ್ ಮಾಡಿ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ಓ ಗಾಡ್, ತುಳಸಿ ಆ ಡಾಕ್ಟ್ರಾ? ಅಲ್ಲಿಗೆ ಮುಗೀತು ನನ್ನ ಕತೆ. ಅವಳೆಲ್ಲ ಬಾಯ್ ಬಿಡ್ತಾಳೆ. ಚಂಪಾ, ಆ ಸೋಫಾ ಕೆಳಗಡೆನೂ ನೀಟಾಗಿ ಮಾಡಬೇಕು. ಶ್ವೇತಾ, ಅವ್ರಿಗೆ ಡೆಫಿನೆಟ್ಲಿ ಯಾವುದೋ ಒಂದು ದೊಡ್ಡ ಸತ್ಯ ಗೊತ್ತಿದೆ ಅನ್ಸುತ್ತೆ ಕಣೆ. ಇಲ್ಲಾಂದ್ರೆ ಅಷ್ಟೊಂದು ಕಷ್ಟಪಟ್ಟು ನಮ್ಮನೆ ಅಡ್ರೆಸ್ ಹುಡ್ಕೊಂಡು ಇಲ್ಲಿವರೆಗೂ ಯಾಕೆ ಬರ್ತಾ ಇದ್ರು ಹೇಳು? ಏನು, ಆ ಹೆಂಗಸಿನ ಅಡ್ರೆಸ್ ಸಿಕ್ತಾ? ಅಂಕಲ್ ಅವ್ರ ಮನೆಗೆ ಹೋಗಿದ್ದಾರಾ? ನಕ್ಷತ್ರ, ರೀ, ತುಳಸಿಯವ್ರು ಸಿಕ್ಕಿದ್ರಾ? ಏನಂದ್ರು? ನಕ್ಷತ್ರ ಪೇರೆಂಟ್ಸ್ ಬಗ್ಗೆ ಗೊತ್ತಾಯ್ತಾ?
ಏನಾಯ್ತು? ಯಾರು ಹೇಳಿ? ನಾನು ಚಂದ್ರಶೇಖರ್ ಅಂತ. ಇದು ತುಳಸಿ ಅವ್ರ ಮನೆ ಅಲ್ವಾ? ಹೌದು. ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಚಂದ್ರಶೇಖರ್ ನಕ್ಷತ್ರ ಅವ್ರ ಮನೆಯಿಂದ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಸರ್, ಮನೇಲಿ ಯಾರೂ ಇಲ್ಲ ಸರ್. ತುಳಸಿ ಮೇಡಮ್ ಆರೋಗ್ಯ ಸರಿಗಿಲ್ಲ ಸರ್. ನಿನ್ನೆ ರಾತ್ರಿ ತುಂಬ ಸೀರಿಯಸ್ ಆಗಿದ್ರು. ಅವ್ರ ಮಗಳು ಫಾರಿನ್ ಕರ್ಕೊಂಡೋದ್ರು ಸರ್. ಅಲ್ಲೇ ಆಪರೇಷನ್ ಮಾಡಿಸ್ತಾರಂತೆ. ಮೇಡಮ್ ಬರೋದ್ರೊಳಗೆ ಮನೆ ರಿಪೇರಿ ನಡಿಬೇಕು ಅಂದಿದ್ರು. ಅದಕ್ಕೆ ಕೆಲಸ ನಡೀತಾ ಇದೆ. ಅಯ್ಯೋ ಹೌದಾ? ಈಗ ಹೇಗಿದ್ದಾರೆ ಅವರು? ಅವ್ರ ಫಾರಿನ್ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸಿಗ್ಬೋದಾ? ನಾನು ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕು ಅವ್ರ ಹತ್ರ. ಇಲ್ಲ ಸರ್, ಅವ್ರು ಇವತ್ತು ಬೆಳಿಗ್ಗೆ ಫ್ಲೈಟ್ಗೆ ಹೋದ್ರು. ಇನ್ನೂ ನಮಗೆ ವಾಪಸ್ ಕಾಲ್ ಬಂದಿಲ್ಲ. ಅವ್ರು ಇಷ್ಟು ದಿನ ಯೂಸ್ ಮಾಡ್ತಾ ಇದ್ರಲ್ಲ, ಆ ನಂಬರ್ಗೆ ಫೋನ್ ಹೋಗ್ತಾ ಇಲ್ಲ. ಅವರು ಯಾವಾಗ ವಾಪಸ್ ಬರ್ತಾರೆ ಅಂತ ಏನಾದರೂ? ಪೂರ್ತಿ ಹುಷಾರಾಗದೆ ಕರ್ಕೊಂಬರಲ್ಲ ಅಂದಿದ್ರು ಚಿಕ್ಕ ಮೇಡಮ್. ಒಂದು 2-3 ತಿಂಗಳು ಆಗ್ಬೋದು ಸರ್. ಒಂದು ನಿಮಿಷ. ಇದು ನನ್ನ ವಿಸಿಟಿಂಗ್ ಕಾರ್ಡು. ತುಳಸಿ ಅವರು ಆಪರೇಷನ್ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬಂದಮೇಲೆ ಇದನ್ನ ಅವ್ರಿಗೆ ಕೊಡಿ. ನನ್ನ ಹೆಸರು ನೋಡಿದ ತಕ್ಷಣ ಅವರೇ ನನಗೆ ಕಾಲ್ ಮಾಡ್ತಾರೆ. ವಿಷಯ ಸ್ವಲ್ಪ ಕ್ರೂಷಿಯಲ್ ಆಗಿದೆ, ದಯವಿಟ್ಟು ಮರಿಬೇಡಿ. ಆಯ್ತು ಸರ್, ಕಾರ್ಡ್ ಎತ್ ಮಾಡ್ತೀನಿ. ಥ್ಯಾಂಕ್ ಗಾಡ್, ಬೇಗ ಹುಷಾರಾಗದೇ ಇದ್ರೆ ಸಾಕು. ಇಲ್ಲ ಅಲ್ಲೇ ಆಪ್ರೇಷನ್ ಫೇಲ್ಯೂರ್ ಆಗಿ ಸತ್ತೇ ಹೋಗಲಿ, ವಾಪಸ್ ಬರೋದಂತೂ ಬೇಡ. ದೇವ್ರೆ, ಅವ್ರು ಆದಷ್ಟು ಬೇಗ ಹುಷಾರಾಗಲಿ, ಅವ್ರ ಜೀವಕ್ಕೇನು ಆಗದೆ ಇರಲಿ. ಅವಳೊಬ್ಳು ಇಲ್ಲ ಅಂದರೆ ಈ ಸತ್ಯ ಯಾರಿಗೂ ಗೊತ್ತಾಗಲ್ಲ. ಆವಾಗ ನಾನು ಆರಾಮಾಗಿ ಮದುವೆ ಆಗ್ಬೋದು. ಶ್ವೇತಾ ಮೇಡಮ್ ಮದುವೆ ಆಗೋ ತನಕ ಈ ಸತ್ಯ ಎಲ್ಲೂ ಹೊರಗೆ ಹೇಳಬೇಡಿ ಅಂತ ನಾನೇ ಅವ್ರಿಗೆ ಕೇಳ್ಕೊತೀನಿ. ಆದರೆ ಆಪ್ರೇಷನ್ ಟೈಮಲ್ಲಿ ಅವ್ರ ಜೀವಕ್ಕೇನು ಅಪಾಯ ಆಗದೆ ಇರಲಿ ದೇವ್ರೆ. ಸಾರಿ ಪುಟ್ಟ, ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಇಟ್ಕೊಂಡು ಹೋಗಿದ್ದೆ, ಆದ್ರೆ ಹೀಗಾಗೋಯ್ತು. ನನಗೆ ಸಿಗಬೇಕಾದ ಎಲ್ಲ ಸರ್ಪ್ರೈಸು ಸಿಕ್ಕಾಗಿದೆ ಅಪ್ಪ. ಇನ್ನೇನು ಬಾಕಿ ಉಳಿದಿಲ್ಲ. ಏನು ಗೊತ್ತಾಗಬೇಕಿತ್ತೋ, ಏನು ಗೊತ್ತಾಗಬಾರ್ದಿತ್ತೋ ಎಲ್ಲ ನೋಡ್ಬಿಟ್ಟಿದ್ದೀನಿ. ಆ ವಿಧಿಗೆ ನಿನ್ನ ಮೇಲೆ ಏನು ಸಿಟ್ಟು? ನಿನ್ನ ಲೈಫಲ್ಲಿ ಯಾಕೆ ಹೀಗೆ ಆಡ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸಲ ನಿನಗೆ ಅನ್ಯಾಯ, ಮೋಸ ಆಗ್ತಾ ಇದೆ. ನೀನು ನೋಡಿದ್ರೆ ನಂಗೆ ತುಂಬ ಅಯ್ಯೋ ಅನಿಸುತ್ತೆ. ಸಾರಿ ಪುಟ್ಟ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳಿ. ಕೆಲವೊಂದು ಸತ್ಯ ತಿಳ್ಕೊಂಡು ಒತ್ತಾಡೋ ಬದಲು ಹೀಗೆ ಏನೂ ಗೊತ್ತಿಲ್ಲದೆ ಆರಾಮಾಗಿರೋದೇ ಎಷ್ಟೋ ವಾಸಿ. ಕಹಿ ಸತ್ಯಕ್ಕಿಂತ ನಾವು ನಂಬಿರೋ ಭ್ರಮೆ ಸುಳ್ಳೆ ಹಿತವಾಗಿರುತ್ತೆ. ಇರಲಿ ಬಿಡಿ. ಇದೇನಿದು, ಜೀವನನೇ ಮುಗ್ದೋದಂಗೆ ಮಾತಾಡ್ತಿದೆಯಲ್ಲ. ನನಗಿಷ್ಟು ವಯಸ್ಸಾದ್ರೂ ನಾನು ಇನ್ನಷ್ಟು ಫಿಲಾಸಫಿ ಮಾತಾಡಲ್ಲ ಅನ್ಸುತ್ತೆ. ಅಷ್ಟೊಂದು ಡಿಸಪಾಯಿಂಟ್ ಆಗಬೇಡ ಪುಟ್ಟ. ಇವತ್ತಲ್ಲ ನಾಳೆ ನಿಮ್ಮ ತಂದೆ ತಾಯಿ ಸಿಕ್ಕೇ ಸಿಗ್ತಾರೆ.
ನೀನು ಅವ್ರನ್ನ ಸೇರಲೇಬೇಕು. ಅದೆಲ್ಲ ಹೇಗ್ರಿ ಸಾಧ್ಯ? ಆ ತುಳಸಿಯವರು ದೇಶನೇ ಬಿಟ್ಟು ಹೋಗಿದ್ದಾರೆ. ಹುಷಾರಿಲ್ಲ ಅಂತ ಬೇರೆ ಹೇಳಿದ್ರಿ. ಮುಂದೆ ಏನಾಗತ್ತೋ ಏನೋ. ದೇವರಿದಾನಾರ್ತಿ, ಅವ್ರು ಹುಷಾರಾಗ್ತಾರೆ. ಅವ್ರು ವಾಪಸ್ ಬರೋವರೆಗೂ ಕಾದು ಆಮೇಲೆ ಹೋಗಿ ಅವ್ರಿಗೆ ಮೀಟ್ ಮಾಡೋಣ. ಅದ್ಯಾವಾಗ ಆಗುತ್ತೋ ಏನೋ. ಏನು ನೀವು ಡೈಲಿ ಹೋಗಿ ಅವ್ರ ಮನೆ ಹತ್ರ ನೋಡ್ಕೊಂಡು ಬರ್ತೀರಾ? ಅದು ಆಗದಿರೋ ವಿಷಯ ಬಿಟ್ಟಾಕಿ ಬೇರೆ ದಾರಿ ಹುಡುಕಿದ್ರಾಯ್ತು. ಅವ್ರು ಅಬ್ರಾಡಿಂದ ವಾಪಸ್ ಬರ್ತಿದ್ದಂಗೆ ನನಗೆ ಇನ್ಫಾರ್ಮೇಶನ್ ಬರುತ್ತೆ. ನಾನು ಇಮಿಡಿಯೇಟಾಗಿ ಹೋಗಿ ಅವ್ರನ್ನ ಮಾತಾಡಿಸ್ತೀನಿ. ಒಟ್ನಲ್ಲಿ ನಕ್ಷತ್ರನ್ ಪೇರೆಂಟ್ಸ್ನ ಹುಡ್ಕೋವರೆಗೂ ನನಗೆ ನೆಮ್ಮದಿ ಇಲ್ಲ. ಇವಳ ಜೀವನ ಒಂದು ನೆಲೆ ಕಾಣಬೇಕು. ಇವಳು ಗೂಡು ಸೇರಲೇಬೇಕು. ಹಾಗೆ ಅಂತ ನಾನು ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೊಳ್ತೀನಿ. ಡೋಂಟ್ ವರಿ ಪುಟ್ಟ, ಎಲ್ಲ ಸರಿ ಹೋಗುತ್ತೆ. ಎಕ್ಸಲೆಂಟ್ ಭೂಪತಿ. ಇಷ್ಟು ವರ್ಷ ನಂಗೆ ಹೊಳಿದೇ ಇರೋ ಐಡಿಯಾ ನಿಂಗೆ ಹೊಳ್ತಿದೆ. ವೆರಿ ಇನ್ನೋವೇಟಿವ್. 5 ತಿಂಗಳು ಇದ್ರ ಮೇಲೆ ಕೆಲಸ ಮಾಡಿದ್ದೀನಮ್ಮ. ಆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾಗ ಫ್ಲ್ಯಾಶ್ ಆಗಿದ್ದ ಐಡಿಯಾ ಇದು. ಈಗ ಎಕ್ಸಿಕ್ಯೂಟ್ ಮಾಡ್ದಾಗಿನ ಅಷ್ಟೇ. ವೆರಿ ಗುಡ್, ಕ್ಯಾರಿ ಆನ್. ಸರಿ ಅಮ್ಮ, ಹಾಗಾದರೆ ಇವತ್ತು ಮಧ್ಯಾಹ್ನ ಒಂದು ಪ್ರೆಸೆಂಟೇಷನ್ ಮೀಟಿಂಗಿಗೆ ಅರೇಂಜ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ಎಲ್ಲರಿಗೂ ಒಂದು ಪ್ರೆಸೆಂಟೇಷನ್ ಕೊಟ್ಟು ಮುಗಿಸ್ಬಿಡ್ತೀನಿ. ಸೊ ಇವತ್ತಿಂದಾನೇ ಶುರು ಆಗುತ್ತೆ. ಯಾಕೆ ಅಷ್ಟೊಂದು ಅವಸರ ಭೂಪತಿ? ರಿಲ್ಯಾಕ್ಸ್, ನಿಧಾನಕ್ಕೆ ಮಾಡು. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಸುಸ್ತಾಗಿದೆಯಾ? ನಾಳೆ ಆಫೀಸ್ಗೆ ಹೋದ್ರಾಯ್ತು. ಭೂಪತಿ, ಅಮ್ಮ ಇಸ್ ರೈಟ್. ಇವತ್ತು ರೆಸ್ಟ್ ಮಾಡು. ಅಣ್ಣ, ಎಂಗೇಜ್ಮೆಂಟಲ್ಲಿ ನಾನೊಂದು ರಿಂಗ್ ಎಕ್ಸ್ಚೇಂಜ್ ಮಾಡಿದೆ, ಒಂದು ಹಾರ ಎಕ್ಸ್ಚೇಂಜ್ ಮಾಡಿದೆ. ದಟ್ಸ್ ಇಟ್. ನೀವು ನೋಡಿದ್ರೆ ನಾನೊಂದು ಬೆಟ್ಟನೇ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಅನ್ನೋ ರೇಂಜಿಗೆ ರೆಸ್ಟ್ ತಗೋ ಅಂತಿದ್ದೀರಾ. ಮೈಂಡ್ ಸ್ಟ್ರೆಸ್ ಆಗಿರುತ್ತಲ್ವಾ ಬ್ರೋ, ಅದಕ್ಕೆ ಎಂಜಾಯ್ ದಿಸ್ ನ್ಯೂ ಲೈಫ್, ನ್ಯೂ ಕಮಿಟ್ಮೆಂಟ್, ನ್ಯೂ ರೆಸ್ಪಾನ್ಸಿಬಿಲಿಟೀಸು. ಆಮೇಲೆ ಕಾಲ್ ಮೀ, ಟೆಕ್ಸ್ಟ್ ಮೀ, ಟೇಕ್ ಮೀ ಔಟ್.